everyone, welcome back to sumanavlogsinkannada in Kannada YouTube channel. Just 5 minutes ಅಲ್ಲಿ ಸಿಂಪಲ್ ಮೇಕಪ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಕೆಲವು ಪ್ರಾಡಕ್ಟನ್ನ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಬಿಕಾಸ್ ತುಂಬ ಜನಕ್ಕೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣುವಂತಹ ಲುಕ್ ತುಂಬ ಇಷ್ಟ ಆಗುತ್ತೆ. ಅದು ಕ್ಯಾಶುವಲ್ ಆಗಿ ಇರ್ಬೋದು ಅಥವಾ ಯಾವ್ದಾದ್ರು ಫಂಕ್ಷನ್ಸ್ಗಾದ್ರೂ ಇರಬಹುದು. ಸೊ ಈಗ ನಾನು ಸ್ಕಿನ್ನ ರೆಡಿ ಮಾಡಿದ್ದೀನಿ, ಅಂದರೆ ಟೋನರ್ ಯೂಸ್ ಮಾಡಿದ್ದೀನಿ, ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಇನ್ನು ಡೈರೆಕ್ಟ್ ಆಗಿ ಏನಿದ್ರು ನನ್ನ ಫೇವ್ರೇಟ್ ಬಂದು ಲ್ಯಾಕ್ಮಿ ಅವರ CC ಕ್ರೀಮ್, ಇದನ್ನ ನಾನು ತಗೊಳ್ತೀನಿ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಬೇಕು ಅಂತ ಅನ್ನೋದು ಮೋಸ್ಟ್ ಆಫ್ ದ ಗರ್ಲ್ಸ್ ಥಿಂಕ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಅದು ಲೇಡೀಸ್ಗೆಲ್ಲ ಇಷ್ಟ ಆಗೋದೇ ಸಿಂಪ್ಲಿ ಸೂಪರ್ ಅನ್ನೋ ರೀತಿಯಲ್ಲಿ ಇರಬೇಕು ಅಂತ. ಸೊ ದಟ್ ಆಮೇಲೆ ತುಂಬ ಜನಕ್ಕೆ ಬ್ಯೂಟಿ ಪ್ರಾಡಕ್ಟ್ಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂತ ಅಂದರೆ ಈಗ ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಅಂತಂದರೆ ಅದು ವರ್ತ್ ಇಟ್ ಆಗುತ್ತೆ, ಆಯಿತಾ, ವರ್ತ್ ಅಂತ ಅನಿಸುತ್ತೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಅಂದರೆ ಫಂಕ್ಷನ್ಸ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಅಂತ ಅಂದಾಗ ಸುಮ್ಮನೆ ಬ್ಯೂಟಿ ಪ್ರಾಡಕ್ಟ್ಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ನನ್ನ ಪ್ರಕಾರ ವೇಸ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಜಸ್ಟ್ CC ಕ್ರೀಮ್, ಅದು ಯಾವುದೇ ಬ್ರ್ಯಾಂಡ್ ಇರ್ಬೋದು, CC ಕ್ರೀಮ್ ಒಂದು ಇಟ್ಕೊಂಡ್ರಿ ಅಂತಂದರೆ ಅಪ್ ಟು 3 years 2 years ತನಕ ಅದರದ್ದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ದಟ್ ನಾನಿವಾಗ CC ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ನಾನು ಬಯೋಟಿಕ್ ಕಂಪ್ಯಾಕ್ಟನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಪ್ರಾಡಕ್ಟುಗಳು ಏನು ಸ್ಪಾನ್ಸರ್ ಅಲ್ಲ, ಆಯಿತಾ. ನಾನೇನು ಯೂಸ್ ಮಾಡ್ತೀನಿ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಅಂದರೆ ಕಾಂಪ್ಯಾಕ್ಟ್ ಇರ್ಬೋದು ಅಥವಾ ಈ ಒಂದು ಫೌಂಡೇಶನ್ಸ್ ಇರ್ಬೋದು. ಸೊ ನಿಮ್ಮ ಸ್ಕಿನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಆ ಥರ. ಮತ್ತು ಎಕ್ಸ್ಪೆಷಲಿ ಸ್ವಲ್ಪ ಈ ಫಂಕ್ಷನ್ಸ್ಗಳಿಗೆ ಅಂತ ಅಂದಾಗ ನಾವು ಹೆಚ್ಚಿಗೆ ಬೇರೆ ಏನು ಮೇಕಪ್ ಪ್ರಾಡಕ್ಟ್ ಎಕ್ಸ್ಟ್ರಾ ಯೂಸ್ ಮಾಡಿರೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ಗಿರ್ಬೋದು ಮತ್ತು CC ಕ್ರೀಮ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಅವಾಗ ಏನು ಅನಿಸುತ್ತೆ ಅಂದರೆ ಸ್ಕಿನ್ನಲ್ಲಿ ಒಂದು ಬ್ರೈಟ್ನಿಂಗ್ ಅನಿಸುತ್ತೆ. ಆ್ಯಂಡ್ ಅದ್ರದ್ದು ಆಪೋಸಿಟ್ ಬಂದು ನಮ್ಮ ಐಬ್ರೋಸು ತುಂಬ ಡಾರ್ಕ್ ಆಗಿ ಕಾಣಬೇಕು. ಸೊ ದಟ್ ಈಗ ನಾನು ಐಬ್ರೋ ಪೆನ್ಸಿಲಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನೀವು ಜಸ್ಟ್ ಹಂಗೆ ಮೇಕಪ್ ಮಾಡಿದ್ರಿ ಅಂತ ಅಂದಾಗ ನಮ್ಮ ಐಬ್ರೋಸ್ ಇರ್ಬೋದು ಮತ್ತು ಕಣ್ಣು ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಇದು ತುಂಬ ಹೈಲೈಟ್ ಆಗುತ್ತೆ. ನಾವು ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀವಿ, ಕಡಿಮೆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ಕಣ್ಣುಗಳಿಗೆ, ಹಾಗೆ ತುಟಿ, ಹಾಗೆಯೇ ನಮ್ಮ ಐಬ್ರೋಸು. ನಿಮ್ಮ ಸ್ಕಿನ್ ಟೋನ್ ಯಾವುದಿರುತ್ತೆ, ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ನಿಂಗ್ ಇತ್ತು ಅಂತ ಅಂದಾಗ ನೀವು ಡಾರ್ಕ್ ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ನಿಮ್ಮ ಸ್ಕಿನ್ ಟೋನ್ ಲೈಟಾಗಿ ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಇತ್ತು ಅಂತ ಅಂದಾಗ ಲೈಟ್ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಇರುತ್ತೆ. ಸೊ ಇವಾಗ ನಾನು ಐಬ್ರೋ ಫಿಲ್ ಮಾಡಿದ್ದೀನಿ, ಹಾಗೆಯೇ ಬ್ರಷು ಕೂಡ ಅದರಲ್ಲಿ ವಿತ್ ಬ್ರಷು ಕೂಡ ಇದೆ. ಸೊ ಅದರಲ್ಲಿ ಶೇಪ್ ಮಾಡಿದ್ದೀನಿ. ಈಗ ನಾನು ಪ್ಲಮ್ ಅವ್ರದ್ದು ಕಾಜಲ್ ತೊಗೊಂಡಿದ್ದೀನಿ. ಸೊ ಕಾಜಲ್ನ ನೀವು ಐಲೈನರ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಐಲೈನರ್ ಬರಿಬೇಕಂತ ಅಂದರೆ ಸೊ ಕಾಜಲಲ್ಲೇ ಯೂಸ್ ಮಾಡ್ಕೊಬೋದು. ಜಸ್ಟ್ ನಾನು ಕಣ್ಣಿಗೆ ವಾಟರ್ ಲೈನ್ಗೆ ಅಷ್ಟೇ ಹಾಕ್ತೀನಿ, ಆಯಿತಾ. ಸ್ವಲ್ಪ ಡಾರ್ಕ್ ಆಗೇ ಹಾಕೊಳ್ಳಿ. ಸೊ ದಟ್ ನಿಮ್ಮ ಸ್ಕಿನ್ ಬ್ರೈಟ್ ಇದ್ದಾಗ ಹೈಲೈಟ್ ಮಾಡಬೇಕು ಕಣ್ಣಿಗೆ ಅಂತ ಅಂದಾಗ ಸ್ವಲ್ಪ ಕಾಜಲ್ನ ಡಾರ್ಕ್ ಆಗಿ ಹಚ್ಚಿದ್ರೆ ಸೊ ಚೆನ್ನಾಗಿ ಅಂತ ಅನಿಸುತ್ತೆ. ಇವಾಗ ಲಿಪ್ಸ್ಟಿಕ್, ಇದು ಬಂದು ಶುಗರ್ ಅವ್ರದ್ದು ಶೇಡ್ ನಂಬರ್ 10. ಇದು ಮ್ಯಾಟ್ ಕ್ರಯಾನ್ ಲಿಪ್ಸ್ಟಿಕ್, ಆಯಿತಾ. ಸೊ ನಿಮ್ಗೇನಾದ್ರೂ ಇಷ್ಟ ಆಯಿತು ಕಲರ್ ಅಂತ ಅಂದರೆ ನೀವು ಬೇಕಾದರೆ ಶುಗರ್ ಅವ್ರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ. ಅಂದರೆ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಫಂಕ್ಷನ್ಸ್ಗೆ ಅಂತ ಅಂದಾಗ ಇದು ಇನ್ವೆಸ್ಟ್ ಮಾಡ್ಕೊಬೋದು. ಫಂಕ್ಷನ್ಸ್ ಅಷ್ಟೇ ಅಲ್ಲ, ಈವನ್ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಉಳ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಡಾರ್ಕ್ ಕಲರ್ ಯೂಸ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ ಅಲ್ಲ, ನಿಮಗೆ ಸಿಂಪಲ್ ಮೇಕಪ್ ಮಾಡಿದಾಗ ನಮ್ಮ ಐಬ್ರೋಸ್ ಮತ್ತು ಕಣ್ಣುಗಳು ಹಾಗೆಯೇ ಲಿಪ್ಸ್ಟಿಕ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಈಗ ನಾನು ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ರೆಗ್ಯುಲರ್ ಆಗಿ ಮಸ್ಕರನ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಥರ ಏನಾದರೂ ಫಂಕ್ಷನ್ಸು ಈ ಒಂದು ಸೆಲೆಬ್ರೇಷನ್ಸ್ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಅಷ್ಟೇ ನಾನು ಮಸ್ಕರನ ಯೂಸ್ ಮಾಡ್ತೀನಿ. ಅಲ್ವಾ, ಜಸ್ಟ್ ಕೆಲವು ಬ್ಯೂಟಿ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಐ ಹೋಪ್ ಬಿಗಿನರ್ಸ್ ಏನಿರ್ತಾರೆ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಕಡಿಮೆ ಬ್ಯೂಟಿ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇರೋರ್ಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ
ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.